ಸೊ ಇವಾಗ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಇವಾಗ ನಾಯಕ ನಟನಾಗಿ ದೊಡ್ಡ ಸ್ಕ್ರೀನಲ್ಲಿ ಥಿಯೇಟರಲ್ಲಿ ಆ್ಯಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾನೆ ಮೇ 9ನೇ ತಾರೀಕು. ಈಗ ನಿಮ್ಮ ಪ್ರೀತಿನ ದಯವಿಟ್ಟು ಥಿಯೇಟರ್ ಒಳಗಡೆ ಬಂದು ಸಿನಿಮಾ ನೋಡುವ ಮುಖಾಂತರ ತೋರಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಮೊದಲನೇ ಸಿನಿಮಾ ಬಂದು ಸಪೋರ್ಟ್ ಮಾಡಿ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ, ಆದರೆ ನಾನು ಮೊದಲನೇ ಸಿನಿಮಾ ಮಾಡಿದ್ದೀನಿ ಬಂದು ಸಪೋರ್ಟ್ ಮಾಡಿ ಅಂತಲ್ಲ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಸಿನಿಮಾ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಒಂದು ಒಳ್ಳೆಯ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಸಿನಿಮಾ ಇದು. ಹಾಡುಗಳು ಕೂಡ ಆಲ್ರೆಡಿ ಹಿಟ್ಟಾಗಿದೆ, 3 ಸಾಂಗ್ ಬಿಟ್ಟಿದ್ದೀವಿ. ಹಾಡುಗಳು ಕೂಡ ಹಿಟ್ಟಾಗಿದೆ ಆ್ಯಂಡ್ ಟ್ರೈಲರ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ನೀವು ಕೂಡ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಗೆ 100% ಖುಷಿ ಆಗುತ್ತೆ. ಹೌದು, ಲಾಸ್ಟ್ ಕೊನೆವರೆಗೂ ನಿಮಗೆ ಸಸ್ಪೆನ್ಸ್ ಹಂಗೆ ಹಿಡಿದಿಟ್ಟಿರುತ್ತೆ. ಯಾರಿಗೂ ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಈ ಕಿಲ್ಲರ್ ಅಂತ ಕತೆ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ, ಕಂಡುಹಿಡಿಯೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಇವತ್ತವರೆಗೂ ಆಲ್ಮೋಸ್ಟ್ ಒಂದು 500-600 ಜನ ಸಿನಿಮಾ ನೋಡಿದ್ದಾರೆ, ಯಾರಿಗೂ ಕಂಡುಹಿಡಿಯೋಕ್ಕಾಗಿಲ್ಲ. ಸರ್, ಈಗ ನೀವು ಇಷ್ಟು ದಿನ ರ್ಯಾಪ್ ಮಾಡ್ತಾಯಿದ್ದೀರಿ. ಈಗ ಫಸ್ಟ್ ಫಿಲ್ಮ್ ಸೂತ್ರಧಾರಿ, ಅದರಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಆ್ಯಂಡ್ ಒಂದು ತುಂಬ ಟಫ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಇಡೀ ಸಿನಿಮಾ ಯಾರು ಕಿಲ್ಲರ್ ಅಂತ ಹುಡ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟ್ರು. ಸ್ವಲ್ಪ ಕಷ್ಟ ಆಯಿತು, ಬಟ್ ಸ್ಟಿಲ್ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಆ್ಯಕ್ಟಿಂಗ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀನಿ. ಆ್ಯಂಡ್ ಎಂಟೈರ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಎಲ್ಲ ಕಂಪೋಸ್ ಮಾಡಿದ್ದೀನಿ. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಇದೆ. ನೀವುಗಳು ಕೂಡ 100% ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಥಿಯೇಟರಲ್ಲಿ. ಹೌದು, ಅಂದರೆ ಬಿಗಿನಿಂಗ್ ಅಲ್ವಾ, ಸೊ ಸ್ವಲ್ಪ ಕಷ್ಟ ಆಯಿತು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದು ತಾಲೀಮ್ ಮಾಡಿ ಅದಕ್ಕೆ ಇನ್ನೂ ಒಳ್ಳೆ ಆ್ಯಕ್ಟಿಂಗ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹೌದು, ಇದು ನಂದು ಒಂದು 6ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದುಬಿಟ್ಟು ಅಪೂರ್ವ. ಅದಾದಮೇಲೆ ಶರಣ್ ಸರ್ ಜೊತೆ ವಿಕ್ಟರ್ ಆಗಿರ್ಬೋದು, ಕೃಷ್ಣ ಟಾಕೀಸಿಗೆ ನಡೀತಾ ಇದೆ. ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಬ್ಜೆಕ್ಟು. ಏಕೆಂದರೆ ಸ್ವಲ್ಪ ಈ ಜಾನರ್ ಸಬ್ಜೆಕ್ಟ್ ಯಾವುದೂ ಬಂದಿಲ್ಲ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಯಾವುದೂ ಇವಾಗ ಸದ್ಯದ ಮಟ್ಟಿಗೆ ಬಂದಿಲ್ಲ. ಸೊ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ. ಸೊ ನೋಡೋಣ. ಚೆನ್ನಾಗಿ ಅನ್ನಿಸ್ತು, ಬಿಕಾಸ್ ಈಸ್ ಆಲ್ರೆಡಿ ರ್ಯಾಪರ್ ಆಗಿರೋದ್ರಿಂದ ನನಗೆ ಅವರ ಎನರ್ಜಿ ನಮ್ಮ ಸಿನಿಮಾಗೆ ಕನೆಕ್ಟ್ ಆಗುತ್ತೆ. ಏಕೆಂದರೆ ನಾವು ಒಂದೇ ಥರ ಕೆಲಸ ಮಾಡ್ತಾ ಇರ್ತೀವಿ, ಬೇರೆ ಒಂದು ಎನರ್ಜಿ, ಬೇರೆ ಒಂದು ಕ್ಷೇತ್ರದ ಅವ್ರ ಜೊತೆ ಕೆಲಸ ಮಾಡಿದಾಗ ಒಂದು ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಸೊ ಚಂದನ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯಿತು. ಇದು ಮೇ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಥಿಯೇಟ್ರಿಗೂ ನಾವು ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ, ಆಲ್ರೆಡಿ ನಾವು ಸಿನಿಮಾ ತೋರಿಸಿರೋದ್ರಿಂದ ಎಲ್ಲರೂ ಹೇಳ್ತಿರೋದು ಅಷ್ಟೇ, ಅಂದರೆ ನಿಮಗೆ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಇವತ್ತಿನವರೆಗೂ ಯಾರು ಏನು ಸೂತ್ರಧಾರಿ ಅಂತ ಯಾರಿಗೂ ಕಂಡುಹಿಡಿಯೋಕ್ಕಾಗಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸ್ವರೆಗೂ ಹಿಡಿಯೋಕ್ಕಾಗಲ್ಲ, ಅಲ್ಲಿವರೆಗೂ ಹಿಡಿದಿಟ್ಕೊಳ್ತೀವಿ. ಸೊ ಎಲ್ಲರೂ ಕೂಡ ಮೇ 9ನೇ ತಾರೀಕು ಥಿಯೇಟರಿಗೆ ಬಂದುಬಿಟ್ಟು ಕನ್ನಡ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್.